ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಚೆರಿಸ್ ಚಾನಲ್. ನಾನು 2024ರ ಮೊದಲನೇ ವಿಡಿಯೋ ಮಾಡ್ತಾಯಿದ್ದೀನಿ. ನೀವೆಲ್ಲರೂ ನಮ್ಮ ವಿಡಿಯೋನ ಪೂರ್ತಿ ನೋಡಬೇಕು. ನಮ್ಮ ಚಾನಲ್ನ ತಪ್ಪದೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಬೇಕು. ಈ ವಿಡಿಯೋದಲ್ಲಿ ನಾನು ವಿಘ್ನೇಶ್ವರನಿಗೆ ತುಳಸಿಯನ್ನು ಏಕೆ ಸಮರ್ಪಿಸಬಾರದು ಅನ್ನೋ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ತುಳಸಿ ಎಷ್ಟೇ ಶ್ರೇಷ್ಠವಾಗಿದ್ದರೂ ಕೂಡ ಯಾಕೆ ಗಣೇಶನಿಗೆ ಸಮರ್ಪಿಸುವುದಿಲ್ಲ ಅನ್ನೋದನ್ನು ತಿಳ್ಕೊಳ್ಳಿ. ಗರಿಕೆಯನ್ನು ಕೊಟ್ಟರೆ ಸಾಕು, ವರಗಳನ್ನು ಕೊಡುವ ಗಣಪತಿಗೆ ತುಳಸಿಯನ್ನು ಯಾಕೆ ಸಮರ್ಪಿಸಬಾರದು, ಇದ್ರ ಬಗ್ಗೆ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ತುಳಸಿ ಒಬ್ಬ ರಾಜನ ಪುತ್ರಿ, ತುಂಬ ಸುಂದರವಂತೆ, ಗುಣವಂತೆ. ಆಕೆ ವಿಷ್ಣುವಿನ ಭಕ್ತೆ. ಶ್ರೀ ವಿಷ್ಣುವನ್ನು ಕುರಿತು ಆಕೆ ತಪಸ್ಸು ಮಾಡುತ್ತಿರುವಾಗ ಗಂಗಾ ತೀರದಲ್ಲಿ ಇರಬೇಕಾದರೆ ಗಣೇಶನನ್ನು ಕಾಣುತ್ತಾಳೆ. ಸುಂದರವಾದ ಯುವಕ. ಆಕೆ ಗಣಪತಿಯನ್ನು ತನ್ನನ್ನು ವರಿಸುವಂತೆ ಕೇಳಿಕೊಳ್ಳುತ್ತಾಳೆ. ಗಣಪತಿ ಒಬ್ಬ ಬ್ರಹ್ಮಚಾರಿ. ಗಣಪತಿಗೆ ತುಂಬ ಕೋಪ ಬರುತ್ತದೆ. ಆದರೆ ತುಳಸಿ ಗಣಪತಿಯನ್ನು ತುಂಬ ಕಾಡುತ್ತಾಳೆ, ಬೇಡುತ್ತಾಳೆ. ಆದರೆ ಗಣಪತಿ ಒಪ್ಪುವುದಿಲ್ಲ. ಇದಕ್ಕೆ ತುಳಸಿಗೆ ತುಂಬ ಸಿಟ್ಟು ಬರುತ್ತದೆ. ತುಳಸಿ, ನನ್ನಂಥ ಸುಂದರಿಯನ್ನು ನೀನು ವರಿಸದೆ ತಿರಸ್ಕರಿಸುತ್ತಿದ್ದೀಯಾ ಎಂದು ಗಣಪತಿಗೆ ಶಾಪ ನೀಡುತ್ತಾಳೆ. ನೀನು ನಿನ್ನನ್ನು ಪ್ರೀತಿಸುತ್ತಿರುವವರಲ್ಲಿ ಇಬ್ಬರನ್ನು ಮದುವೆಯಾಗು, ನಿನಗೆ 2 ಹೆಂಡತಿಯರು ಬರುತ್ತಾರೆ ಎಂದು ಗಣಪತಿಗೆ ಶಾಪ ನೀಡುತ್ತಾಳೆ ತುಳಸಿ. ಇದರಿಂದ ಕೋಪಗೊಂಡ ಗಣಪತಿ ತುಳಸಿಗೆ ನೀನು ರಕ್ಕಸನನ್ನು ಮದುವೆಯಾಗು ಎಂದು ಶಾಪ ನೀಡುತ್ತಾರೆ. ಕೋಪ ಆರಿದ ನಂತರ ತುಳಸಿಗೂ ಮತ್ತು ಗಣಪತಿಗೂ ಪಶ್ಚಾತ್ತಾಪವಾಗುತ್ತದೆ. ತುಳಸಿಯು ಅಳುತ್ತಾ ಇರುತ್ತಾರೆ. ಆವಾಗ ಗಣಪತಿಯು ಸಮಾಧಾನಪಡಿಸಿ, ಪ್ರತಿಯೊಬ್ಬರೂ ಪೂಜಿಸುವ ತುಳಸಿ ಗಿಡವಾಗಿ ನೀನು ಭೂಮಿಯಲ್ಲಿ ಜನ್ಮ ತಾಳು, ಆದರೆ ನಿನ್ನನ್ನು ನನಗೆ ಪೂಜೆಗೆ ಅರ್ಪಿಸಲು ಸಾಧ್ಯವಿಲ್ಲ. ನೀನು ನನ್ನ ಚರಣದಲ್ಲಿ ಸ್ಥಾನ ಪಡೆಯಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಹಾಗಾಗಿ ಎಲ್ಲರೂ ಗರಿಕೆಯನ್ನು ಅರ್ಪಿಸುತ್ತಾರೆ ಹೊರತು ತುಳಸಿಯನ್ನಲ್ಲ. ಈ ಕಥೆಯ ಸಾರಾಂಶದಿಂದ ಎಲ್ರಿಗೂ ಅರ್ಥ ಆಗುತ್ತೆ. ತುಳಸಿಯನ್ನು ಗಣಪತಿಗೆ ಯಾವತ್ತೂ ನಾವು ಅರ್ಪಿಸಬಾರ್ದು, ಗರಿಕೆಯನ್ನು ಮಾತ್ರ ಅರ್ಪಿಸಬೇಕು. ತುಳಸಿಯನ್ನು ಅರ್ಪಿಸಿದ್ರೆ ನಮಗೆ ಯಾವುದೇ ರೀತಿ ಪ್ರತಿಫಲ ದೊರೆಯೋದಿಲ್ಲ. ಗಣಪತಿಗೆ ತುಳಸಿ ಯಾವತ್ತಿಗೂ ಇಷ್ಟ ಆಗಲ್ಲ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಚಾನಲಲ್ಲಿ ಎಲ್ಲ ಥರ ವೀಡಿಯೋಸ್ ಇದೆ. ವೀಡಿಯೋಸ್ ನೋಡಿ. ನಿಮ್ಗೆ ಯಾವುದಾದ್ರೂ ವಿಷಯದ ಬಗ್ಗೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಆ ವಿಷಯದ ಕುರಿತವಾಗಿ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು.